ವಿಜೃಂಭಣೆಯಿಂದ ನೆರವೇರಿದ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ, ಭಕ್ತಿ ಭಾವ ಮೆರೆದ ಗ್ರಾಮಸ್ಥರು. ಕಾಂಗ್ರೆಸ್ ಪಕ್ಷದ ಎರಡು ಬಣಗಳ ನಡುವೆ ರಾಜಕೀಯ ವೈಷಮ್ಯ, ಬೆಂಬಲಿಗರ ನಡುವೆ ಮುಸುಕಿನ ಗುದ್ದಾಟ. ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ, ಪ್ರಾಣಾಪಾಯದಿಂದ ಪಾರಾದ ಯುವಕರು. ಜಿಲ್ಲಾಧಿಕಾರಿ ಜಿ ಪ್ರಭು ಹಾಗೂ ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್ ವಿರುದ್ಧ ವಿಪಕ್ಷ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಗಂಭೀರ ಆರೋಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ರಾಮಗಾನಪರ್ತಿ ಗ್ರಾಮದ ಶ್ರೀ ವೈಗಂಡ್ಲಮ್ಮ ದೇವಿ ಶಿಲಾಮೂರ್ತಿ ಉತ್ಸವ ಮೂರ್ತಿ ಹಾಗೂ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಭಕ್ತಿ ಭಾವದಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಚಿಕ್ಕಬಳ್ಳಾಪುರ ತಾಲೂಕಿನ ರಾಮಗಾನಪರ್ತಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೈಗಂಡ್ಲಮ್ಮ ದೇವಿ ದೇವಸ್ಥಾನದ ನೂತನ ಶಿಲಾಮೂರ್ತಿ, ಉತ್ಸವ ಮೂರ್ತಿ ಹಾಗೂ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ದೇವಿಯ ಮೂರ್ತಿ ಹಾಗೂ ಗೋಪುರ ಕಳಶ ಪ್ರತಿಷ್ಠಾಪನೆ ಮಾಡಲಾಯಿತು. ಕಣಜೇನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾಂಬಾ ಚೌಡೇಶ್ವರಿ ದೇವಿ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಶಿಲ್ಪಿಗಳಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಈ ವೇಳೆ ಗ್ರಾಮಸ್ಥರು, ಭಕ್ತರು ಹಾಗೂ ಗಣ್ಯರು ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು, ಇಡೀ ಗ್ರಾಮವೇ ಹಬ್ಬದ ವಾತಾವರಣದಲ್ಲಿ ಮಿಂದೇಳಿತು. ಎಲ್ಲ ಗ್ರಾಮಸ್ಥರು ಇಲ್ಲಿ वागर्ताविव संतृप्तो वागर्तो प्रतिपत्तये जगदत्पितरो वन्दे राजाधिराजाय प्रसय्य स्वायिने नमो वयं वैष्णवेन्द्रियाय श्रीवेन्द्रिये प्रतिष्ठते प्रतिष्ठितः तस्य पृथ्वीरस्याय परसमहेश्वरः
ದೇವತೆಯಾದ ಶ್ರೀ ವೇಗಂಡ್ಲಮ್ಮ ದೇವಿ ಶಿಲಾಮೂರ್ತಿ ಮತ್ತು ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ರಾಮಗಾನಪರ್ತಿ ಗ್ರಾಮದಲ್ಲಿ ಇವತ್ತು ಭಾರಿ ವಿಶೇಷವಾಗಿ ಜಗನ್ಮಾತೆಗೆ ಎಲ್ಲರೂ ಗ್ರಾಮಸ್ಥರು ಸರ್ವ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಭಾರಿ ವಿಶೇಷವಾಗಿ ಇವತ್ತು ಒಳ್ಳೆಯ ಪೂಜೆ ಸಲ್ಲಿಸಿದ್ದಾರೆ. ಮತ್ತು ಆದಿಪರಂಜ್ಯೋತಿ ಆದಿ ಪರಾಸ್ಪರ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ವೇಗಂಡ್ಲಮ್ಮ ದೇವಿ ಸೃಷ್ಟಿ ಸ್ಥಿತಿ ಲಯಕಾರಣಕರ್ತಳ ಎಂಬುದು ಬಹಳ ಸುಂದರವಾಗಿ ಶಿಲಾಮೂರ್ತಿನೂ ಚೆನ್ನಾಗಾಗಿದೆ. ಉತ್ಸವ ಮೂರ್ತಿನೂ ಬಹಳ ಸುಂದರವಾಗಿ ಚೆನ್ನಾಗಿ ಆತ್ಮಪೂರ್ವಕವಾಗಿ ಇಲ್ಲಿ ಇವತ್ತು ಮಾಡಿ ಪ್ರತಿಷ್ಠಾಪನೆ. ವಿಶೇಷವಾಗಿ ಈ ದಿವಸ ಈ ಸೇವೆಗೆ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಕೆ ಸುಧಾಕರಣ್ಣವರು, ಕೇಶವಣ್ಣವರು ಎಲ್ಲ ಬಂದು ಇವತ್ತು ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಜಗನ್ಮಾತೆ ಆಶೀರ್ವಾದ, ವೇಗಂಡ್ಲಮ್ಮ ತಾಯಿ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಜನರ ಆಶೀರ್ವಾದ ಅವ್ರಿಗೆ ಸಿಗಲಿ, ಒಳ್ಳೆಯದಾಗಲಿ. ಅವರಿಗೆ ಇನ್ನಷ್ಟು ಸೇವೆ ಮಾಡೋಕ್ಕೆ ಅಮ್ಮನವರು ಶಕ್ತಿ ಕೊಡಲಿ, ಸರ್ವರಿಗೂ ಒಳ್ಳೆಯದಾಗಲಿ. ಇನ್ನು ಶ್ರೀ ವೈಗಂಡ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಮಗಾನಪರ್ತಿ ಗ್ರಾಮದಲ್ಲಿ ಭಕ್ತಿಯ ವಾತಾವರಣ ನಿರ್ಮಾಣವಾಗಿತ್ತು. ದೇವಿಯ ದರ್ಶನ ಪಡೆದ ಭಕ್ತರು ಗ್ರಾಮಕ್ಕೆ ಹಾಗೂ ಗ್ರಾಮಸ್ಥರಿಗೆ ಸುಖ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಧಾರ್ಮಿಕ ಶ್ರದ್ಧೆ, ಗ್ರಾಮಸ್ಥರ ಒಗ್ಗಟ್ಟು ಹಾಗೂ ಭಕ್ತಿ ಭಾವದೊಂದಿಗೆ ನಡೆದ ಶ್ರೀ ವೈಗಂಡ್ಲಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ನನ್ನ ಹೆಸರು ಉಮಾ ಅಂತ, ನಮ್ಮದು ರಾಮಗಾನಪರ್ತಿ. ಇಲ್ಲಿ ವೈಗಂಡ್ಲಮ್ಮ ದೇವರದ್ದು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಆಯಮ್ಮ ತುಂಬ ಸತ್ಯವಾದ ದೇವರು. ತುಂಬ ಚೆನ್ನಾಗಿ ನಮ್ಮೂರನ್ನ ಎಲ್ಲನೂ ಜನರುಗಳನ್ನ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. 2 ವರ್ಷದಿಂದನೂ ದೇವ್ರನ್ನ ವಿಗ್ರಹ ಮಾಡೋಕ್ಕೆ ನಾವು ಕೊಟ್ಟಿದ್ವಿ. ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವರು ತುಂಬ ಚೆನ್ನಾಗಿ ವಿಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ಈ ಪೂಜೆ ಎಲ್ಲನೂ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ಟಿದ್ರು. ನಾವು ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನ ಬಂದರು, ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಇನ್ನು ಮುಂದೆನೂ ನಾವು ಈ ಥರನೇ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲ ಗ್ರಾಮದವರೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ಈ 48 ದಿನವೂ ದಿನಕ್ಕೆ ಒಂದು ದಿನಕ್ಕೆ ಒಂದು ಕುಟುಂಬದವರು ಪೂಜೆ ಮಾಡಿಸ್ಬೇಕು. ಪ್ರತಿದಿನವೂ ಆ ಅಮ್ಮಂಗೆ ಪೂಜೆ ಮಾಡಿ ಲಾಸ್ಟ್ನೇ ದಿನ 48 ದಿನಕ್ಕೆ ಮತ್ತೆ ಜೋರಾಗಿ ಎಲ್ಲ ಪೂಜೆ ಮಾಡಿ ಜಾತ್ರೆ ಥರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ನನ್ನ ಹೆಸರು ಸ್ಫೂರ್ತಿ ಅಂತ. ತುಂಬ ವರ್ಷ ಆದಮೇಲೆ ನಮ್ಮೂರಲ್ಲಿ ಒಂದು ಫಂಕ್ಷನ್ ಮಾಡಿದ್ದಾರೆ. ಅದರಿಂದ ನಾವು ಪ್ರಿಪ್ರೇಷನ್ಗೆ ಅಂತ ಬಟ್ಟೆ ಸೆಲೆಕ್ಷನ್ಸು ಆ ಥರ ಎಲ್ಲ ತುಂಬಾ ಪ್ಲ್ಯಾನ್ ಮಾಡಿದ್ವಿ. ಮತ್ತು ನಿನ್ನೆಯಿಂದಲೇ ತುಂಬ ಚೆನ್ನಾಗಿ ಮೆರವಣಿಗೆ ಎಲ್ಲ ಆಯಿತು. ನಾವು ಹುಟ್ಟಾಗಿಂದನೂ ಯಾವುದೂ ಫಂಕ್ಷನ್ ಮಾಡಿರಲಿಲ್ಲ ಊರಲ್ಲಿ. ಅದರಿಂದ ಒಂದು ಫಂಕ್ಷನ್ ಅಂದಿರೋದಕ್ಕೆ ಎಲ್ಲರೂ ಒಂದು ಈ ಜನ್ರೇಷನಲ್ಲಿ ದೇವರು ಅದೆಲ್ಲ ಯಾರೂ ಜಾಸ್ತಿ ನಂಬಕ್ಕೆ ಹೋಗಲ್ಲ. ಆದ್ದರಿಂದ ಈ ಥರ ಎಲ್ಲ ಮಾಡಿದಾಗ ಎಲ್ಲರಿಗೂ ಒಂದು ಜೊತೆಯಲ್ಲಿ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೇ ಕಡೆ ಇರೋದು, ನಗ್ನಗ್ಕೊಂಡು ಮಾತಾಡೋದು. ಮತ್ತು ಇವಾಗ ಎಲ್ಲರೂ ಸಪ್ರೇಟಾಗಿರ್ತಾರೆ, ಎಲ್ಲೆಲ್ಲೋ ಇರ್ತಾರೆ. ಎಲ್ಲರೂ ಒಂದೇ ಹತ್ರ ಸೇರೋದು ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಇರೋದು. ಒಟ್ಟಾರೆ ಭಕ್ತಿ ಭಾವದೊಂದಿಗೆ ನಡೆದ ಶ್ರೀ ವೈಗಂಡ್ಲಮ್ಮ ದೇವಿಯ ಮಹೋತ್ಸವವು ಅದ್ದೂರಿಯಾಗಿ ನಡೆದ ಈ ಪ್ರತಿಷ್ಠಾಪನಾ ಮಹೋತ್ಸವ ಭಕ್ತರಿಗೆ ಆಧ್ಯಾತ್ಮಿಕ ಅನುಭೂತಿ ನೀಡಿದ್ದು, ದೇವಿಯ ಕೃಪೆಗೆ ಪಾತ್ರರಾಗುವ ಭಕ್ತಿ ಭಾವದ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ 2 ಬಣಗಳ ನಡುವಿನ ರಾಜಕೀಯ ವೈಷಮ್ಯ ಇದೀಗ ಬೀದಿಗಾಳಗಕ್ಕೆ ತಿರುಗಿದೆ. ಮಾಜಿ ಸಚಿವ MC ಸುಧಾಕರ್ ಬೆಂಬಲಿಗ ಅಲ್ಲು ಅನಿಲ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದ್ದು, ರಾಜಕೀಯ ಮುಸುಕಿನ ಗುದ್ದಾಟ ಬೀದಿಗೆ ಬಿದ್ದಂತಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ 2 ಬಣಗಳ ನಡುವಿನ ರಾಜಕೀಯ ವೈಷಮ್ಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಎನ್ನಲಾಗಿದೆ. ಮಾಜಿ ಸಚಿವ MC ಸುಧಾಕರ್ ಬೆಂಬಲಿಗ ಅಲ್ಲು ಅನಿಲ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ APMC ಮಾರುಕಟ್ಟೆ ಬಳಿ ಸ್ನೇಹಿತನ ಚಿಕನ್ ಅಂಗಡಿಯ ಸಮೀಪ ಅಲ್ಲು ಅನಿಲ್ ನಿಂತಿದ್ದ ವೇಳೆ ಡ್ಯಾನ್ಸ್ ಶ್ರೀನಿವಾಸ್ ಹಾಗೂ ಕೆಲವರು ಅಲ್ಲಿಗೆ ಬಂದು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹಲ್ಲೆ ವೇಳೆ ಡ್ಯಾನ್ಸ್ ಶ್ರೀನಿವಾಸ್ 16 ಜನರೊಂದಿಗೆ ಬಂದಿದ್ದರು ಎಂದು ಅಲ್ಲು ಅನಿಲ್ ಆರೋಪಿಸಿದ್ದಾರೆ. ಹಲ್ಲೆಯಿಂದ ತಪ್ಪಿಸಿಕೊಂಡು ಅನಿಲ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು, ಹಳೆಯ ದ್ವೇಷ, ವೈಷಮ್ಯ ಹಾಗೂ ರಾಜಕೀಯ ಕಾರಣದಿಂದಲೇ ತನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಅನಿಲ್ ಆರೋಪಿಸಿದ್ದಾರೆ. 10 ಜನ ಬಂದಿದ್ದು ಅವನು ಇದೆಲ್ಲ ನಾವು ಹಂಗೆ ಮಾತಾಡ್ತೀವಿ. ಮೊನ್ನೆ 3 ತಿಂಗಳಲ್ಲೇ ಅಟ್ಯಾಕ್ ಮಾಡಿದ್ದಾನೆ ಕಾರಲ್ಲಿ ಬಂದು.
ಎಣ್ಣೆ ರಾತ್ರಿ 9 ಮಾತಾಡೋ ತಿರ್ಗಿ ಆಮೇಲೆ ಇವತ್ತು ನಾನು ನಿಂತ್ಕೊಂಡಿದ್ದೆ ಒಬ್ಬನೇ ಇದ್ದರೆ 10 ಜನ ನಾನು ನಮ್ಮ ಚಿಕನ್ ಅಂಗಡಿ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ನಾನು ಎನಿ ಟೈಮ್ ಅಲ್ಲೇ ಇರ್ತೀನಿ. ನಮ್ಮ ಅಣ್ಣ ಅವರೆಲ್ಲ ಇದ್ರು ಅಲ್ಲೇ. ನಾನು ಸುಮ್ಮನೆ ನಿಂತ್ಕೊಂಡು ನಾನು ಫೋನಲ್ಲಿ ಮಾತಾಡ್ತಾಯಿದ್ರೆ ಏಕಾಏಕಿ ಬಂದು ಡ್ಯಾನ್ಸಿಂಗ್ ಹೊತ್ತು ಆಮೇಲೆ ಅವನ ಜೊತೆ ಒಂದು 10 ಜನ ಬಂದರು. ನನಗೆ ಇಲ್ಲಿ ಕೈಯಲ್ಲಿ ಒಂದು 5 ಏಟ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿಗೆ ಚಾಕುವಲ್ಲಿ ತೆಗೆದುಬಿಟ್ಟು ಇದು ಮಾಡ್ದೆ. ಚಾಕು ನಾನು ಅಲ್ಲಿ ತಪ್ಪಿಸ್ಕೊಂಡು ನಾನು ಸ್ಟೇಷನ್ ಹತ್ರ ಬಂದುಬಿಟ್ಟೆ. ಪಿಲ್ಪಿ ಇವರು ಸರ್ಸು ನಮ್ಮ ಚಿಂತಾಮಣಿಗೆ ಇವರ ಸರ್ ಅಂತ ಅದೆಲ್ಲ ಮಾತಾಡ್ದ. ಕ್ಯಾಮ್ರಾ ವೀಡಿಯೋನೂ ಆಗಿದೆ. ಡೈಲಿ ಇದೇ ಟಾರ್ಚರೇ ಕೊಡ್ತಾಯಿತ್ತು ನನಗೆ. ನಾನೇನಂದರೆ ಇವ್ರಿಗೆ ಪ್ರದೀಪ್ ಜೊತೆ ಇಲ್ಲ ಅಂದ್ಬಿಟ್ಟು ಈ ಥರ ನನಗೆ ಧಮಕಿಗಳು ಹಾಕೋದು. ಮನೆ ಶಿಲಘಟ್ಟ ರೋಡಲ್ಲೂ ನನ್ನ ಅಟ್ಯಾಕ್ ಮಾಡಿದ್ದಾರೆ. ಅದು ಕೂಡ ನಾನು ಬಿದ್ದೋಗಿದ್ದು. ಅವತ್ತು ಶಿಲಘಟ್ಟ ರೋಡಲ್ಲಿ ಅಟ್ಯಾಕ್ ಮಾಡಿರೋದು ಬಿದ್ದೋಗಿದ್ದೀನಿ. ಕಾರಲ್ಲಿ ಬಂದುಬಿಟ್ಟು ಅವನದೇ ಇನ್ನೋವಾ ಕಾರು. ನಾನು ಅವತ್ತು ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಆಯಿತು ಬಿಡು, ಇದೇನೋ ಯಾರು ಅಂದ್ಕೊಂಡು ನೋಡಿದ್ರೆ ಅವನದೇ ಕಾರು ವೀಡಿಯೋ ಸಮೇತ ಇದೆ. ಇವತ್ತು 10 ಜನ ಹಾಕ್ಕೊಂಬಂದು ಹೆಂಗಂದ್ರಂಗೆ ಹೊಡೆದಿದ್ದಾನೆ. ಕೆಟ್ಟ ಭಾಷೆದಲ್ಲಿ ಅವನ್ನ ಎಲ್ಲಿದ್ದಾನೋ ಅವನ್ನ ಕರೆಸೋ ನೋಡೋಣ, ಆಮೇಲೆ ನೀನು ಎನ್ಸಿದ ಜೊತೆ ಇದೆಯಲ್ಲ ಅವ್ರನ್ನ ಕರೆಸಿ ಇವಾಗ ಅಂದ್ಬಿಟ್ಟು ಹೊಡೆದಿದ್ದಾನೆ. ಇವನು ನಂದು ಹಳೆ ದ್ವೇಷ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಆಮೇಲೆ ನಾನು ಕೇಳ್ತಾ ಇದ್ದೀನಿ ಯಾಕಣ ಅಂತ. ನಿನ್ನೆ ಏನಣ್ಣ ನನ್ನ ಬಗ್ಗೆ ಹಿಂಗೆ ಮಾತಾಡ್ಕೊತಾ ಇದ್ದೀನಿ ಯಾಕೆ ಅಂತ ಕೇಳಿದ್ದಕ್ಕೆ ಕೆಟ್ಟ ಪದದಿಂದ ನಮ್ಮ ಅಮ್ಮನ ಬೈದಿದ್ದಾನೆ. ಅದಕ್ಕೆ ನಾನು ಯಾಕಣ್ಣ ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂತ ಕೇಳಿದ್ರೆ ನೀನು ಕೆಟ್ಟ ಭಾಷೆಯಲ್ಲಿ ಬಾರ ಅದಕ್ಕೆ ನಾನು ಸುಮ್ಮನೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದೆ ನಿನ್ನೆ. ಆಯ್ತು ಬಿಡು ಅಂತ ಸುಮ್ಮನೆ ಇದ್ದರೆ ಇವಾಗ ಅವ್ರ ಅಣ್ಣ ಮಗ ಬಂದುಬಿಟ್ಟು ನನಗೆ ಫೋನ್ ಮಾಡು, ನಮ್ಮ ಚಿಕ್ಕಪ್ಪ ಕೇಳ್ತಾ ಇದ್ದಾರೆ, ಫೋನ್ ಮಾಡು ಅಲ್ಲಿಗೆ ಬಾ ಅಂತ ಅವ್ರ ತಮ್ಮನ ಅವ್ರ ಅಣ್ಣನ ಮಗನ ಕಳಿಸೋದು, ಎಲ್ಲಿದ್ದಾನೋ ಫಾಲೋ ಮಾಡಿಸೋದು. ನಾನು ಚಿಕನ್ ಅಂಗಡಿ ಹತ್ರ ಬಂದೆ, ಬಿಗಡೆ ಹತ್ರ ಹೋದರೆ ಫಾಲೋ ಮಾಡ್ಕೊಂಡು 5-6 ಜನ ಬಂದಿದ್ದಾರೆ. ಇಲ್ಲಿ ಬಂದರೆ ಇಲ್ಲಿ ಲಾಸ್ಟಲ್ಲಿ ನಮ್ಮ ಚಿಕನ್ ಅಂಗಡಿ ಹತ್ರ ಹೊಡೆದಿದ್ದಾರೆ ಬಂದು ಪ್ರದೀಪ್ ಫಾಲೋವರ್ಸು. ಇದು ಇವತ್ತಿಂದ ಅಲ್ಲ, ನನ್ನ ಸ್ಕೆಚ್ ಹಾಕಿರೋದು ಒಂದು 6 ತಿಂಗಳಿಂದ ಅಣ್ಣ. ಈ ಥರ 6 ತಿಂಗಳಿಂದ ಸ್ಕೆಚ್ ಹಾಕಿದ್ರು. ನಾನು ಪ್ರದೀಪ್ ಜೊತೆ ಇಲ್ಲ ಅಂದ್ಬಿಟ್ಟು MLA ಪ್ರದೀಪ್ ಈಶ್ವರ್ ಜೊತೆ ಇಲ್ಲ ಅಂದ್ಬಿಟ್ಟು ಈ ಥರದ್ದು ಅಟ್ಯಾಕ್ ಮಾಡ್ತಾಯಿದ್ದಾರೆ. ಇದೇ ಅಲ್ಲ, ಮೂರ್ತಿ ಮೆಸ್ ರೋಡಲ್ಲೂ ನನಗೆ ಅವ್ರ MLA ತಮ್ಮ ಬಂದು ಹಿಡ್ಕೊಂಡು ಹೊಡಿಯೋಕ್ಕೆ ಬಂದ, ಕಡಿಮೆ ಜಾತಿನ ಮಕ್ಕಳು ಅಂದ. ಅಲ್ಲಿಗೂ ಸುಮ್ಮನೆ ಬಿಟ್ಟಿದ್ದೀನಿ ಅವತ್ತು. ಇಲ್ಲ ಅಂದಿದ್ರೆ ನಿಮಗೂ ಹೇಳಿದೆ ಅವತ್ತು, ಮಾಧ್ಯಮದವ್ರಿಗೆ ಎಲ್ಲರಿಗೂ ಹೇಳಿದೆ. ಅಲ್ಲಿ ವೀಡಿಯೋ ತೆಗೆದ್ರೆ ಗೊತ್ತಾಗುತ್ತೆ, 3 ತಿಂಗಳ ಹಿಂದೆದು ಗೊತ್ತಾಗುತ್ತೆ. ಬೇಕು ಅಂತಲೇ ನಾನು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ನನಗೇನ ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ. ಆಮೇಲೆ ಪ್ರದೀಪ್ ಈಶ್ವರ್ಗೂ ನಾನು ಮೆಸೇಜ್ ಹಾಕಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ನಿನ್ನೆ ರಾತ್ರಿನೂ ಅವ್ರಿಗೆ ಫೋನ್ ಮಾಡಿದ್ದೀನಿ, ಈ ಥರ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟು ಪಿಕ್ ಮಾಡಿಲ್ಲ. ಈ ಘಟನೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿನ ಬಣ ರಾಜಕೀಯಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಒಂದೆಡೆ ಮಾಜಿ ಸಚಿವ MC ಸುಧಾಕರ್ ಬೆಂಬಲಿಗರು, ಮತ್ತೊಂದೆಡೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು, ಇಬ್ಬರು ನಾಯಕರ ಬೆಂಬಲಿಗರ ನಡುವಿನ ರಾಜಕೀಯ ವೈಷಮ್ಯ ಇದೀಗ ಹಲ್ಲೆ ಆರೋಪದವರೆಗೂ ತಲುಪಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಘಟನೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಹಲ್ಲೆ ಆರೋಪದ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಿದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿನ 2 ಬಣಗಳ ನಡುವಿನ ರಾಜಕೀಯ ವೈಷಮ್ಯ ಮತ್ತೊಮ್ಮೆ ಬೀದಿಗೆ ಬಂದಂತಾಗಿದೆ. ಅಲ್ಲು ಅನಿಲ್ ಹಾಗೂ ಡ್ಯಾನ್ಸ್ ಶ್ರೀನಿವಾಸ್ ನಡುವಿನ ಗಲಾಟೆ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಹಲ್ಲೆ ನಿಜಕ್ಕೂ ರಾಜಕೀಯ ವೈಷಮ್ಯದಿಂದ ನಡೆದಿದೆಯಾ ಅಥವಾ ವೈಯಕ್ತಿಕ ಹಳೆ ವೈಷಮ್ಯವೇ ಗಲಾಟೆಗೆ ಕಾರಣವಾ ಎಂಬುದು ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ ಅಷ್ಟೇ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ 3 ಯುವಕರಿಗೆ ಕೈಕಾಲು ಮುರಿತ ಉಂಟಾಗಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಮಾರುತಿ ನಗರದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಅದೃಷ್ಟವಶಾತ್ 3 ಯುವಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಅಕ್ಕನ ಮದುವೆಗೆಂದು ಹೋಗುತ್ತಿದ್ದ ವೇಳೆ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ದ್ವಿಚಕ್ರ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ನಾಗಸಂದ್ರಗಡ್ಡೆಯ 18 ವರ್ಷದ ವಿಜಯ್, 15 ವರ್ಷದ ವರುಣ್ ಹಾಗೂ ಪಾತಕೋಟಾದ 15 ವರ್ಷದ ವಿಷ್ಣು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೂವರಿಗೂ ಕೈಕಾಲುಗಳ ಮೂಳೆಗಳು ಮುರಿದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಇಲ್ಲಿ ಪೂರ್ವಮಂಗಲಹಳ್ಳಿ ರೋಡಲ್ಲಿ ಸರ್ ಅಲ್ಲ ಹಿಂದೆ ಬಾಬಾ ಬನ್ನಿ ಸರ್, ಯಾರು ಏನಾಗಲ್ಲ, ನಡೀರಿ ಸರ್ ನೀವು. ಎಲ್ಲ ಇದ್ದಾರೆ, ನಡೀರಿ ಸರ್ ನೀವು. ಈ ಕಡೆ ಚಿಂತಾಮಣಿಯಿಂದ ಬುರಮಾಕಲಹಳ್ಳಿಯ ಮಾರುತಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಶುಭ ಸಮಾರಂಭಕ್ಕೆ ತೆರಳುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕ ಶಿವರಾಜ್ ಹಾಗೂ 112 ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. आपल्याला दिना क्लोनडा ಕಾಲ್ ಸಾಫ್ ಕರ ಏನಂತ ಕಾಲ್ ಸಾಫ್ ಕರ ಕಾಲ್ ಎಡೆ ಪಿಂದ పిల్లలు ఏమిలే ఆరాంగా ఉన్నారు ಅಷ್ಟೇ ಈಗ ನಿಧಾನ ಮಾತಾಡಪ್ಪ ಆಗಿದೆ ತಾನೆ ನಿಧಾನ ಮಾತಾಡೋ ಮೊಬೈಲ್ ಕೊಡು ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಝೀರೋ ಮೇಕಿಂಗ್ ಚಾರ್ಜ್, ಝೀರೋ ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಹಾಗೂ ಚಿಂತಾಮಣಿ ಶಾಸಕ MC ಸುಧಾಕರ್ ವಿರುದ್ಧ ವಿಪಕ್ಷ JDS ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಉಪಸಭಾಧ್ಯಕ್ಷ M ಕೃಷ್ಣಾರೆಡ್ಡಿ ಗಂಭೀರ ಕಿಕ್ಬ್ಯಾಕ್ ಆರೋಪ ಮಾಡಿದ್ದಾರೆ. ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತೇವೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಬಾಗಲಲ್ಲಿ ಪ್ರತಿಭಟನೆ ಮಾಡ್ತೇನೆ. ಜಿಲ್ಲಾಧಿಕಾರಿಯ ಬಾಗಲಲ್ಲಿ ಕುಂತ್ಕೊಂತೇನೆ. ಇಂಥ ಜಿಲ್ಲಾಧಿಕಾರಿಗಳಿರಬಾರ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಸಮೀಪದ 5 ಎಕರೆ 10 ಗುಂಟೆ ಸರ್ಕಾರಿ ಖರಾಬ್ ಜಮೀನು ಇದೆ. ಅದರ ಬೆಲೆ ಪ್ರಸ್ತುತ 50 ಕೋಟಿ ರೂಪಾಯಿ ಇದೆ. ಆದರೆ ಅದನ್ನು ಬೆಂಗಳೂರು ನಗರ ಮೂಲದ ಖಾಸಗಿ ಟ್ರಸ್ಟ್ಗೆ 25 ಕೋಟಿ ರೂಪಾಯಿಗೆ ಮಂಜೂರು ಮಾಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಹಾಗೂ ಚಿಂತಾಮಣಿ ಶಾಸಕ ಡಾಕ್ಟರ್ MC ಸುಧಾಕರ್ 15 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂದು JDS ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಉಪಸಭಾಧ್ಯಕ್ಷ M ಕೃಷ್ಣಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗಂಭೀರ ಆರೋಪ ಮಾಡಿದರು.
ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇರಬೇಕಾಗಿತ್ತು. ಒಂದು ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಅಂದರೆ ಇದು ಶಂಕುಸ್ಥಾಪನೆ ಆಗಿದ್ದು ಯಾವಾಗ, ಇದರ ಶಂಕುಸ್ಥಾಪನೆ ಕಲ್ಲೇನಾಗಿದೆ ಇರಬೇಕಾಗಿತ್ತು. ಅಂದರೆ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ, ಇವತ್ತು ಒಂಥರ ಗುಲಾಮ್ಗಿರಿ ಥರ ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಗುಲಾಮರು ಅಂದರೆ ತಪ್ಪಾಗೋದಿಲ್ಲ, ಗುಲಾಮ್ಗಿರಿತನ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರು ಸೇರಿ ನೀವು ಕಲ್ಲು ಮುಚ್ಚಾಕ್ಬೋದು, ಆದರೆ ಆ ಭವನ ಅಲ್ಲಿ ಬರಬೇಕಂದ್ರೆ ಯಾರು ಕಾರಣ ಅನ್ನುವಂಥದ್ದು ಇಡೀ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ನಾಗರಿಕರಿಗೂ ಕೂಡ ಗೊತ್ತಿದೆ. ನೀವು ಕಲ್ಲು ಮುಚ್ಚಿಡ್ಬೋದು, ನನಗೇನು ತೊಂದರೆ ಇಲ್ಲ. ನೀವು ಕಲ್ಲು ಮುಚ್ಚಿಡ್ಬೋದು, ಹಾಕದೇ ಇರ್ಬೋದು. ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಂಬೇಡ್ಕರ್ ಭವನ ಇಲ್ಲಿ ಸ್ಥಾಪನೆ ಆಗಬೇಕು ಅಂದರೆ ಯಾರು ಕಾರಣ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಈ ಜಿಲ್ಲಾಧಿಕಾರಿಗಳದ್ದು ಪಾತ್ರ ಅದರಲ್ಲೂ ಕೂಡ ಇದೆ. ನಾನು ಆವತ್ತಿನ ಸಂದರ್ಭದಲ್ಲಿ ಜಾಗ ಮಂಜೂರು ಮಾಡಿಸಿದ್ದೀವಿ, ಭವನ ಮಾಡಿದ್ದೀವಿ. ಇವತ್ತು ನೀವು ನವೀಕರಣ ಮಾಡಿದ್ದೀರಾ, ಉದ್ಘಾಟನೆ ಮಾಡಿದ್ದೀರಾ, ಸಂತೋಷ. ನಮ್ಮ ಕ್ಷೇತ್ರದ ಜನರಿಗೆ ನನ್ನ ಹೃದಯದಲ್ಲಿ ಏನಿತ್ತು, ಹೃದಯ ಭಾಗದಲ್ಲಿ ಇರಬೇಕು ಅಂತ ನನ್ನ ಆಸೆ ಕೂಡ ನೆರವೇರಿದೆ. ನನಗೆ ಸಂತೋಷ ಆಗಿದೆ, ನಮಗೇನು ಬೇಸರ ಇಲ್ಲ. ಆ ಅಂಬೇಡ್ಕರ್ ಭವನ ನಿಮ್ಮ ಕಾಲದಲ್ಲಿ ಅಲ್ಲಿ ಬಂದಿದ್ದರೆ ನಾವು ಒಪ್ತಾ ಇದ್ವಿ. ಇವ್ರ ಮನಸ್ಥಿತಿ ಅದಲ್ಲ. ಇವ್ರ ಮನಸ್ಥಿತಿ ನನಗೆ ಗೊತ್ತಿದೆ. ಅಂಬೇಡ್ಕರ್ ಅಂದರೆ ಊರಿನಿಂದ ಹೊರಗಿರಬೇಕು ಅಂತ ಮನಸ್ಥಿತಿ ಇರ್ತಕ್ಕಂಥವ್ರು ಇವರು. ಯಾರೋ ಮಾಡಿದ ಮೇಲೆ ನಮ್ಮ ತಾತ ಯೋಚನೆ ಮಾಡಿದ್ದ, ನಮ್ಮ ಅಪ್ಪ ಯೋಚನೆ ಮಾಡಿದ್ದ, ನಾನು 2004ರಲ್ಲಿ ಯೋಚನೆ ಮಾಡಿದ್ದೆ. 10 ವರ್ಷ ನಿಮಗೂ ಅದಕ್ಕೆ ಅವಕಾಶ ಕೊಟ್ಟಿದ್ರು, ಮಾಡಿಲ್ಲ ನೀವು. ನಾವು ತಂದ ಮೇಲೆ ನೀವು ನವೀಕರಣ ಮಾಡಿದ್ದೀರಾ, ಇಲ್ಲ ಅಂತಿಲ್ಲ. ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದಾಯ ಅಧಿಕಾರಿಗಳು ಖಾಸಗಿ ಟ್ರಸ್ಟ್ಗೆ 5 ಎಕರೆ 10 ಗುಂಟೆ ಸರ್ಕಾರಿ ಬಿ ಖರಾಬ್ ಜಮೀನು ಮಂಜೂರು ಮಾಡಲು ಶಿಫಾರಸು ಮಾಡಿದ್ದಾರೆಂದು ದಾಖಲೆಗಳನ್ನು ಪ್ರದರ್ಶನ ಮಾಡಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ, ಚಿಂತಾಮಣಿ ನಗರದಲ್ಲಿ ಉದ್ಘಾಟನೆ ಮಾಡಿದ ಅಂಬೇಡ್ಕರ್ ಭವನ ವಿಚಾರದಲ್ಲಿ ರಾಜಕೀಯ ಮಾಡಲಾಗಿದೆ. ನಾನು ಶಂಕುಸ್ಥಾಪನೆ ಮಾಡಿದ ಫಲಕವನ್ನು ಕಳ್ಳತನ ಮಾಡಿಸಿದ್ದಾರೆ. ರಾಜ್ಯ ಸರ್ಕಾರ ಡಿಸಿ ಪ್ರಭು ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಡಿಸಿ ಚೇಂಬರ್ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾನು ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥದ್ದು, ಪ್ರಥಮ ಬಾರಿಗೆ, ನಾನು 35 ವರ್ಷ ರಾಜಕಾರಣದಲ್ಲಿದ್ದೇನೆ. ಮೊದಲನೇ ಬಾರಿಗೆ ಅಧಿಕಾರಿಗಳು, ತಹಸೀಲ್ದಾರು, ಇವರು ಕಮಿಷನರು, ಇಒ ಮತ್ತು ಜಿಲ್ಲಾಧಿಕಾರಿ, ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಕಾರ್ಯಕರ್ತರುಗಳು ಆ ಫ್ಲೆಕ್ಸ್ಗಳು ಹಾಕ್ಕೊಳ್ತಾರಲ್ಲ, ಈ ರೀತಿ ಫ್ಲೆಕ್ಸ್ಗಳನ್ನು ನೋಡಿರ್ತಕ್ಕಂಥದ್ದು ಮೊದಲನೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ಬಹುಶಃ ಈ ಎಲ್ಲ ನಡೆ ನುಡಿಗಳನ್ನು ನೋಡಿದಾಗ ನಿಜವಾಗಲೂ ಕೂಡ ಇವರಿಗೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನು ಮಾರಾಟಕ್ಕಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರೂ ಕೂಡ ಗಮನಕ್ಕೆ ಬರ್ತಾ ಇದೆ. ಇವತ್ತು ಬಹುಶಃ ಬೇಕಂದರೆ ಇವತ್ತು ಮುಖ್ಯಮಂತ್ರಿಗಳನ್ನು ಕೂಡ, ಇವತ್ತೇನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿದ್ದಾರೆ, ಯಾಕಂದರೆ ಒಬ್ಬ ಜಿಲ್ಲಾಧಿಕಾರಿ ಯಾವನ ಟೈಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನೋಡದೆ ಸಹಿ ಆಗ್ತಾರೆ ಅಂತ ಹೇಳಿದ್ರೆ ಇವ್ರನ್ನ ಜಿಲ್ಲಾಧಿಕಾರಿ ಅಂತ ಹೇಳಬೇಕಾ? ಇವರು ಯೋಗ್ಯರಾ? ಈ ಜಿಲ್ಲಾಧಿಕಾರಿಗಳು ಯೋಗ್ಯರಾ ಅಂತ ನೋಡಬೇಕು. ನಾನು ಅನೇಕ ಜಿಲ್ಲಾಧಿಕಾರಿಗಳನ್ನು 2013ರಲ್ಲಿ ನಮ್ಮ ಈ ಜಿಲ್ಲಾಧಿಕಾರಿಗಳ ಭವನ ಉದ್ಘಾಟನೆ ಮಾಡತಕ್ಕಂಥ ಆವತ್ತಿನ ಸಂದರ್ಭದಲ್ಲಿ ವಿಶಾಲ್ ಇದ್ದರು. ಅನಂತರ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಬಂದರು. ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ನಾವು ನೋಡಿದ್ದೇವೆ. ಮೊದಲನೇ ಜಿಲ್ಲಾಧಿಕಾರಿ ಇವರು ಈ ರೀತಿ ಕಣ್ಣು ಮುಚ್ಚಿಕೊಂಡು ಸಹಿ ಹಾಕಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇವರು ಕಣ್ಣು ಮುಚ್ಕೊಂಡೇ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು ಇವರಲ್ಲ, ಉನ್ನತ ಶಿಕ್ಷಣ ಸಚಿವರು ಇವರಲ್ಲ. ಆದರೆ ಇದನ್ನೆಲ್ಲ ಉಲ್ಲೇಖ ಮಾಡಿ ಇವರು ಕಳಿಸ್ತಾರೆ ಅಂತ ಹೇಳಿದ್ರೆ ಯಾವನ ಟೈಪಿಸ್ಟು ಟೈಪ್ ಮಾಡ್ಕೊಂಡು ಬಂದ, ಕೊಟ್ಟ, ಇದಕ್ಕೆ ಸಹಿ ಮಾಡಿ ಕಳಿಸಿದ್ರು. ಹಾಗಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತೇವೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಬಾಗಿಲಲ್ಲಿ ಪ್ರತಿಭಟನೆ ಮಾಡ್ತೇನೆ. ಜಿಲ್ಲಾಧಿಕಾರಿಯ ಬಾಗಿಲಲ್ಲಿ ಕುಂತ್ಕೊತೇನೆ.
ಇಂಥ ಜಿಲ್ಲಾಧಿಕಾರಿಗಳಿರಬಾರ್ದು. ಇತಿಹಾಸ, ನಾನು ಎಷ್ಟೋ ಜಿಲ್ಲಾಧಿಕಾರಿಗಳನ್ನು ನೋಡಿದ್ದೇನೆ, ಬಹಳ ಪ್ರಾಮಾಣಿಕರಿದ್ದಾರೆ. ಸರ್ಕಾರ ಜಿಲ್ಲಾಧಿಕಾರಿ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಹಾಗೂ ಗುರಿಯೊಂದಿಗೆ ಮುನ್ನಡೆದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದನ್ನು ಅಳವಡಿಸಿಕೊಂಡರೆ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲವೆಂದು ಬ್ಲೂಮ್ಸ್ ಕಾಲೇಜು ಪ್ರಾಂಶುಪಾಲೆ ಉಮಾಶಶಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜು ಆವರಣದಲ್ಲಿ ನಡೆದಂತಹ 2026-27ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಬ್ಲೂಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಬಾಲಕರ ಮತ್ತು ಬಾಲಕಿಯರ ಎರಡೂ ವಿಭಾಗದ ಥ್ರೋಬಾಲ್ ಹಾಗೂ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾಗಿ ತಾಲೂಕು ಪ್ರಥಮ ಸ್ಥಾನ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪದಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದ್ದಾರೆ. ಪ್ರಾಂಶುಪಾಲೆ ಉಮಾಶಶಿ ಮಾತನಾಡಿ, ಆಂಧ್ರ ಗಡಿಯಲ್ಲಿ ಇರುವ ಬಾಗೇಪಲ್ಲಿ ತಾಲೂಕಿನ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಮಾಡಿ ರಾಜ್ಯ ಮಟ್ಟದ ಹಲವು ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ತಾಲೂಕು ಮಟ್ಟದ ಕ್ರೀಡಾಕೂಟದ ವಿವಿಧ ಸ್ಪರ್ಧೆಗಳಲ್ಲಿ ಗೆಲುವು ಸಾಧಿಸಿ ಬ್ಲೂಮ್ಸ್ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸುವುದರ ಜೊತೆಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಶ್ರುತಿಶ್ರೀಯಾದ ನಾನು ಬ್ಲೂಮ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಈ ಶಾಲಾ ಶಿಕ್ಷಣ ಇಲಾಖೆಯಿಂದ ಆಯೋಜನೆ ಮಾಡಿರುವ ಬಾಗೇಪಲ್ಲಿ ತಾಲೂಕು ಕ್ರೀಡಾಕೂಟದಲ್ಲಿ ನಮ್ಮ ಬ್ಲೂಮ್ಸ್ ತಂಡ ಥ್ರೋಬಾಲ್ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಈ ಒಂದು ಗೆಲುವಿಗೆ ಕಾರಣ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು, ವೈಸ್ ಪ್ರಿನ್ಸಿಪಲ್ ಸರ್ ಅವರ ಪ್ರೋತ್ಸಾಹದಿಂದನೇ ನಾವು ಇಷ್ಟು ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಹಾಗೂ ನಾನು ಅಥ್ಲೆಟಿಕ್ಸ್ನಲ್ಲಿ ಜಾವ್ಲಿನ್ ಥ್ರೋ ಮತ್ತು ಡಿಸ್ಕಸ್ ಥ್ರೋದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದೇನೆ. ಮುಂದೆ ಕೂಡ ಹೀಗೆ ಒಳ್ಳೆಯ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾಲೇಜಿನ ಹೆಸರನ್ನು ತರುತ್ತೇನೆ ಎಂದು ಮಾತನ್ನು ಕೊಡುತ್ತೇನೆ. ಈ ಸಂದರ್ಭದಲ್ಲಿ ಕಾಲೇಜು ಉಪ ಪ್ರಾಂಶುಪಾಲ ಗೋವಿಂದರಾಜು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್,
ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶ್ರೀನಿವಾಸಪುರ ತಾಲೂಕಿನ ಪುಲಗುರಕೋಟೆ ಗ್ರಾಮದಲ್ಲಿ ಒಂದೇ ರಾತ್ರಿ 3 ಮನೆಗಳಿಗೆ ಕನ್ನ ಹಾಕಿರುವ ಘಟನೆ ನಡೆದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಶ್ರೀನಿವಾಸಪುರ ತಾಲೂಕಿನ ಪುಲಗುರಕೋಟೆ ಗ್ರಾಮದಲ್ಲಿ ಒಂದೇ ರಾತ್ರಿ 3 ಮನೆಗಳಿಗೆ ಕನ್ನ ಹಾಕಿರುವ ಘಟನೆ ನಡೆದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಶಂಕರಪ್ಪ, ಸೋಮೇಶ್ವರ ಹಾಗೂ ನಾಗರಾಜ್ ಅವರ ಕುಟುಂಬಸ್ಥರು ಬೆಂಗಳೂರಿಗೆ ತೆರಳಿದ್ದರು. ಮನೆಗಳಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿದ ಕಳ್ಳರು ಬೀಗ ಒಡೆದು ಒಳನುಗ್ಗಿ ಕಳ್ಳತನ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. 3 ಮನೆಗಳಿಂದ ಒಟ್ಟು ಸುಮಾರು 100 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಹಾಗೂ 3.80 ಲಕ್ಷ ನಗದು ಕಳುವಾಗಿದೆ ಎನ್ನಲಾಗಿದೆ. ನಮಸ್ಕಾರ, ನಮ್ಮ ಹೆಸರು ರವಿ ಅಂತ. ನಾವು ಪುಲಗುರಕೋಟೆ ಗ್ರಾಮದವರು. ಇಲ್ಲಿ ನಮ್ಮ ತಂದೆ ತಾಯಿ ಬೆಂಗಳೂರಿಗೆ ನಮ್ಮ ಅಣ್ಣವ್ರ ಮನೆಯಲ್ಲಿ ಒಂದು ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅದಕ್ಕೆ ಬಂದಿದ್ರು ಬೆಂಗಳೂರಿಗೆ. ಅವ್ರು ಬಂದಿರೋ ಸಂದರ್ಭ ನೋಡಿಕೊಂಡು ಇಲ್ಲಿ ಮನೆಯಲ್ಲಿ ಕಳ್ತನ ಮಾಡಿದ್ದಾರೆ ಯಾರು. ನಮ್ಗೆ ಅಕ್ಕಪಕ್ಕದವ್ರು ಮಾಹಿತಿ ತಿಳಿಸ್ಕೊಟ್ರು, ಅದರಿಂದ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬಂದು ನೋಡಿದ್ರೆ ಇಲ್ಲಿ ಕಳ್ತನ ಆಗಿರೋದು ನಿಜ. ಈ ಕುರಿತು ನಮ್ಮದು 30 ಗ್ರಾಮ್ 4 ಕೆಜಿ ತಗೊಂಡೋಗಿದ್ದಾರೆ. ಜೊತೆಗೆ ದೇವ್ರ ಮನೆಯಲ್ಲಿ ದೇವ್ರ ಉಂಡಿ, ಬೆಳ್ಳಿ ದೀಪಗಳು ಅವು ಎಲ್ಲ ತಗೊಂಡೋಗಿದ್ದಾರೆ. ಈ ರಾಯಲ್ ಪಾರ್ಕ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಬರೋಳಗಡೆ ಅವರು ಪೊಲೀಸವರು ಬಂದಿದ್ದಾರೆ. ಇಲ್ಲಿ ಇದ್ರ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಪೊಲೀಸರು ಬಂದಿದ್ದಾರೆ. ಈ ಕುರಿತು ನಮಗೆ ನ್ಯಾಯ ಕೊಡಿಸಬೇಕು, ಸರಿಯಾದ ಸೂಕ್ತ ತನಿಖೆ ನಡೆಸಿ ನಮಗೊಂದು ಪರಿಹಾರ ಕೊಡಿಸ್ಬೇಕು, ಇದನ್ನು ನ್ಯಾಯ ಕೊಡಿಸ್ಬೇಕು. ಕಳೆದ ರಾತ್ರಿ ಗ್ರಾಮದಲ್ಲಿ ಮದುವೆ ಕಾರ್ಯಕ್ರಮವಿದ್ದ ಹಿನ್ನೆಲೆಯಲ್ಲಿ ಬಹುತೇಕ ಗ್ರಾಮಸ್ಥರು ಮದುವೆಗೆ ತೆರಳಿದ್ದರು. ಕೆಲವರು ದೇವಾಲಯದಲ್ಲಿ ನಡೆದ ಭಜನೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದರು. ಗ್ರಾಮಸ್ಥರು ಈ ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದ ಸಮಯವನ್ನೇ ಕಳ್ಳರು ಕಳ್ಳತನಕ್ಕೆ ಬಳಸಿಕೊಂಡಿರಬಹುದೆಂದು ಶಂಕಿಸಲಾಗಿದೆ. ನಮ್ಮ ಪುಲಗುರಕೋಟೆ, ಶ್ರೀನಿವಾಸಪುರ ತಾಲೂಕು, ನೆಲವಂತಿ ಹೋಬಳಿ. ನಾವು ಹಬ್ಬಕ್ಕೆ ಅಂತ ಬೆಂಗಳೂರು ಹೋಗಿದ್ವು. ನಾವು ಅಲ್ಲಿಂದ ಬರೋದು ನಾವು 3 ದಿನ ಆಗಿತ್ತು ಊರಿಗೆ ಹೋಗಿ. ನಾವು ನಮ್ಮ ಅಕ್ಕಪಕ್ಕದ ಮನೆಯವರು ಬಂದಿದ್ದು ಬಾಗಿಲು ತೆಗೆದಾಕಿತ್ತು. ಯಾಕೆ ಬಾಗಿಲು ತೆಗೆದಿದ್ದಾರೆ ಅಂತ ನೋಡ್ಬಿಟ್ಟು ಇಲ್ಲಿ ಮನೆಯಲ್ಲಿ ಕಳ್ತನವಾಗಿದೆ ಅಂತ ಹೇಳಿದ್ರು. ನಾವು ಅಲ್ಲಿಂದ ಬಂದವು. ಒಳಗಡೆ ಹೋಗಬೇಡ ಅಂದರು. ನಮ್ಮ ಮನೆಯಲ್ಲಿರೋ ವಸ್ತು ಇಟ್ಟಿರೋ ವಸ್ತು ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಬಂಗಾರ ಹೋಗಿದೆ, ಬೆಳ್ಳಿ ಹೋಗಿದೆ, ದುಡ್ಡು ಹೋಗಿದೆ. ದುಡ್ಡು ಎಷ್ಟೋಗಿದೆ? ನಮ್ಮ ಮನೇಲಿ ದುಡ್ಡು ಇವಾಗ ಗಂಡಸರದ್ದು ಎಷ್ಟು ಅನ್ನೋದು ಗೊತ್ತಿಲ್ಲ. ನಮ್ಮದೆಲ್ಲ ಒಂದು 50,000 ನಂದೋಗಿದೆ. ನನ್ನ ಬಟ್ಟೆಗಳೆಲ್ಲ ಕಿತ್ತಾಕಿದ್ದಾರೆ. ಸೀರೆಗಳೆಲ್ಲ ಬೀರೋಲ್ಲಿ ಇದ್ದಿದ್ದು 50,000 ದುಡ್ಡು ಹೋಗಿದೆ. 200 ಗ್ರಾಮ್ ಚಿನ್ನ ಹೋಗಿದೆ. ಬೆಳ್ಳಿ ಒಂದು 50 ಗ್ರಾಮ್ ಅಷ್ಟು ಬೆಳ್ಳಿ ಹೋಗಿದೆ ನನಗೆ.
ಘಟನೆ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಪತ್ತೆಗೆ ತನಿಖೆ ಕೈಗೊಂಡಿದ್ದಾರೆ. ಒಂದೇ ಗ್ರಾಮದಲ್ಲಿ ಒಂದೇ ರಾತ್ರಿ 3 ಮನೆಗಳಲ್ಲಿ ಕಳ್ಳತನ ನಡೆದಿರುವುದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಪುಲ್ಗೂರುಕೋಟೆ ಗ್ರಾಮದಲ್ಲಿ ಸರಣಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಶಂಕರಪ್ಪ ಮತ್ತು ಎನ್ ಸೋಮೇಶ್ವರ ನಾಗರಾಜ್ ಮನೆಯಲ್ಲಿ ಕಳ್ಳತನ ಆಗಿದೆ. ಸುಮಾರು 40ರಿಂದ 50 ಗ್ರಾಮ್ ಬಂಗಾರ ಹೋಗಿದೆ, 1/4 kg ಅಷ್ಟು ಬೆಳ್ಳಿ ಹೋಗಿದೆ, 1 ಲಕ್ಷ ಅಷ್ಟು ಸುಮಾರು ನಗದು ಹೋಗಿದೆ. ಈ ಬಗ್ಗೆ ರಾಯಲ್ಪಾಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಹಿಂದೆ ಆಗಿರುವ ಕಳ್ಳತನದಲ್ಲಿ ರಾಯಲ್ಪಾಡ್ ಪೊಲೀಸ್ ಅವರು ತುಂಬ ಚುರುಕಾಗಿ ಕಳ್ಳರನ್ನು ಹಿಡಿದುಕೊಟ್ಟಿದ್ದಾರೆ. ಅದೇ ರೀತಿ ಇದೇ ಕಳ್ಳತನವನ್ನು ಅವರು ಚುರುಕಾಗಿ ಕಾರ್ಯಾಚರಣೆ ಮಾಡಿ ಇವ್ರಿಗೆ ಹೋಗಿರೋ ಬೆಳ್ಳಿ ಬಂಗಾರ ಎಲ್ಲ ಹುಡುಕೊಡ್ಬೇಕಾಗಿ ಇವರಿಗೆ ಈ ಸಮಯದಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನದ ಆವರಣದಲ್ಲಿ ಬೆಳೆದಿದ್ದ ಮರಗಳಿಂದ ಕಾಂಪೌಂಡ್ಗೆ ಧಕ್ಕೆಯಾಗ್ತಿದೆ ಎಂದು ಶ್ರೀ ವೇಣುಗೋಪಾಲ್ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮುಜರಾಯಿ ಇಲಾಖೆಯ ಮುಖ್ಯಸ್ಥರು ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸಿದರು. ದೇವಾಲಯ ಸಮಿತಿಯ ಮೂಲಕ ಸಲ್ಲಿಕೆಯಾದ ಮನವಿಯನ್ನು ಆಧರಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ ದಂಡಾಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳ ಅನುಮತಿ ಪಡೆದು ಮರಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಬೃಹತ್ ಗಾತ್ರದ ಕ್ರೇನ್ ಮೂಲಕ ಕೈಗೊಳ್ಳಲಾಗಿದೆ. ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದ್ದು, ಈ ದೇವಾಲಯದ ಕಾಂಪೌಂಡ್ಗೆ ಮರಗಳಿಂದ ಧಕ್ಕೆ ಆಗ್ತಿದೆ ಎಂಬ ಕಾರಣಕ್ಕಾಗಿ ಬೃಹತ್ ಗಾತ್ರದ ಮರಗಳು ಇದೀಗ ನೆಲಕ್ಕೆ ಉರುಳಿದೆ. ನೀರು ಚಿಂಕೆ ಬಿದ್ದಿದ್ರಲ್ಲ, ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಜೃಂಭಣೆಯಿಂದ ನೆರವೇರಿದ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ, ಭಕ್ತಿ ಭಾವ ಮೆರೆದ ಗ್ರಾಮಸ್ಥರು. ಕಾಂಗ್ರೆಸ್ ಪಕ್ಷದ 2 ಬಣಗಳ ನಡುವೆ ರಾಜಕೀಯ ವೈಷಮ್ಯ, ಬೆಂಬಲಿಗರ ನಡುವೆ ಮುಸುಕಿನ ಗುದ್ದಾಟ. ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ, ಪ್ರಾಣಾಪಾಯದಿಂದ ಪಾರಾದ ಯುವಕರು. ಜಿಲ್ಲಾಧಿಕಾರಿ ಜಿ ಪ್ರಭು ಹಾಗೂ ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್ ವಿರುದ್ಧ ವಿಪಕ್ಷ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಗಂಭೀರ ಆರೋಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.